ಹಾಯ್ ಎಲ್ಲೋ ಫ್ರೆಂಡ್ಸ್ ನಮಸ್ಕಾರ. ನಾನು ನಿಮ್ಮ ಸೈಲೆಂಟ್. ಇದೇನು ಮೊನ್ನೆ ಪ್ಯಾಕೇಜ್ ಮಾಡಿದ್ರಲ್ಲ ಮಂತ್ರಾಲಯದು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಗಿದೆ ನೋಡಿ. ಇವ್ರು ನಮ್ಮ ಸ್ನೇಹಿತರು ಗಂಗಾಧರ್ ಅಂತ ನೋಡಿ, ಇವ್ರ ಕಡೆಯಿಂದ ಗಾಡಿಗೆ ಪೂಜೆ ಮಾಡಿದ್ರು. ಅವರೇದೆಲ್ಲ ತಂದು, ಈಗ ನಮ್ಮ ಮಂತ್ರಾಲಯ ಟ್ರಿಪ್ ಬಂದಿದ್ದೆ, ಅವರೇ ತಂದು ಪೂಜೆ ಎಲ್ಲ ಮಾಡಿದ್ರು ನೋಡಿ. ಸ್ಟಾರ್ಟ್ ಮಾಡಿದ್ದೆ ನಮ್ಮ ರಂಜಿತ್ ಫಸ್ಟು ಮೂವ್ ಮಾಡ್ದ. ಮತ್ತು ಹೊಸಕೋಟೆಯಲ್ಲಿ ಕೆಲವೊಂದು ಪಿಕಪ್ಸ್ ಇದೆ, ಅದು ಮುಗಿಸ್ಕೊಂಡು ದೇವನಹಳ್ಳಿ ಲಾಸ್ಟ್ ಪಿಕಪ್ ಇರುತ್ತೆ. ಹಾಗಾಗಿ ಹೊಸಕೋಟೆ ಬಂದರೆ, ಹೊಸಕೋಟೆಗೆ ಬಂದಮೇಲೆ ಎಲ್ಲ ಪಿಕಪ್ಪೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಸ್ನ್ಯಾಕ್ಸ್ ಕೊಡೋಣ ಅಂದ್ಕೊಂಡ್ರೆ, ಇದು ಕಾಂಪ್ಲಿಮೆಂಟ್ರಿ ಇದು ನಮ್ಮ ಕಡೆಯಿಂದ. ಹಾಗೆ ನೋಡಿ, ಇದೊಂದು ಗುಡ್ಡೆ ಬಿಸ್ಕೆಟು ಮತ್ತು ಮಿಕ್ಚರು, ಒಂದು ವಾಟ್ರ್ ಬಾಟ್ಲ್, ಇದು ನೈಟು ಸ್ಟಾರ್ಟಿಂಗ್ ಕೊಟ್ಬಿಡೋಣ ಅಂತೇಳಿ ಎಲ್ಲ ರೆಡಿ ಮಾಡಿದ್ರೆ, ಎತ್ಕೊಂಡೋಗಿ ಕೊಟ್ಬಿಡೋಣ ಫಸ್ಟ್ ಅಂತ ನೋಡಿ. ಎಲ್ಲ ಎತ್ಕೊಂಡೋಗಿ ಎಲ್ಲರನ್ನೂ ಮಾತಾಡಿಸ್ಕೊಂಡು ಅವ್ರಿಗೆಲ್ಲ ಬಿಸ್ಕೆಟ್ಸು ಇದೆಲ್ಲ ವಾಟ್ರ್ ಬಾಟಲ್ಸ್ ಕೊಟ್ಟು, ಮತ್ತು ಹಂಗೆ ಜರ್ನಿ ಸ್ಟಾರ್ಟ್ ಆಯಿತು ನಮ್ಮದು. ಯಾಕಂದರೆ ದೇವನಹಳ್ಳಿಯಲ್ಲಿ ಪಿಕಪ್ ಆದಾಗ ಅಲ್ಲೇ ಊಟಕ್ಕೆ ಹಾಕ್ಬಿಡೋಣ, ಯಾರು ಊಟ ಮಾಡಿಲ್ಲ ಮಾಡ್ಕೊಂಬಿಡಿ ಅಂತ ಹೇಳಿದ್ದೀವಿ. ಯಾಕಂದರೆ ನೆಕ್ಸ್ಟ್ ಡೇಗೆ ಫುಲ್ ನಮ್ಮದೇ ಇರುತ್ತೆ, ಇದು ಕಾಂಪ್ಲಿಮೆಂಟ್ರಿ ಅಷ್ಟೇ. ಬಟ್ ಊಟ ನೈಟ್ ತಿನ್ನೋರು ತಿನ್ಕೊಳ್ಳಿ ಅಂತ ಹೋಟ್ಲಿಗೆ ಹಾಕಿದ್ರೆ ಶ್ರೀನಿಧಿ ವೈಭವ್ಗೆ ದೇವನಹಳ್ಳಿಯಲ್ಲಿ. ಹಂಗೆ ಅಲ್ಲಿ ವಾಶ್ರೂಮ್ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿತ್ತು, ಹಂಗಾಗಿ ಇಲ್ಲೇ ಹೋಟ್ಲಲ್ಲೇ ಸ್ಟಾರ್ಟಿಂಗಿಗೆ ಪಾರ್ಕ್ ಮಾಡಿಬಿಟ್ರಿ. ಮತ್ತು ಹಂಗೆ ನಾವು ಬೇರೆ ಊಟ ಮಾಡಿರಲ್ಲ, ಬೆಳಗ್ಗೆ ನಾಷ್ಟ ಆಗಿತ್ತು, ಊಟ ಆಗಿದ್ದಿಲ್ಲ. ಸರಿ ನಾವು ಊಟ ಮಾಡ್ಕೊಂಬಿಡೋಣ, ಈಗ ಡಬಲ್ ಡ್ರೈವರ್ ಇದ್ರೆ ಏನು ಟೆನ್ಷನ್ ಇಲ್ಲ, ಒಬ್ಬರು ಮಲಗಿದ್ರು ಒಬ್ರು ಓಡಿಸ್ಕೊತಾರೆ ಅಂತ. ಅದೇ ಧೈರ್ಯದ ಮೇಲೆ ನಾನು, ನಮ್ಮ ರಂಜಿತ್, ನಮ್ಮ ಸೂರ್ಯ ಅಂತ ನಮ್ಮ ಫ್ರೆಂಡು, 3 ಜನ ಊಟ ಮಾಡಿಕೊಂಡು ಗಾಡಿ ಎಕ್ಕಿದ್ರಿ ನೋಡಿ. ಇದು ಕಸ್ಟಮರ್ಸ್ದು ಅವ್ರದ್ದೊಂದು ವೀಡಿಯೋ ಫೋಟೋಸ್ ಎಲ್ಲ ತೊಗೊಂಡೆ, ಕಸ್ಟಮರ್ದು ಒಳಗಡೆ ಕೂತಿರೋದು. ಒಳ್ಳೆ ಸಾಂಗ್ ಓಡ್ತಾಯಿತ್ತು ರಾಯರ್ದು. ಮತ್ತು ನಾವು ಊಟ ಮಾಡಿದ್ರೆ ಸಾಲದು, ನಮ್ಮ ಬೇಬಿಗೂ ಹೊಟ್ಟೆ ತುಂಬಿಸ್ಬೇಕು ಅಂತ ನೋಡಿ ಬಂಕಿಗೆ ಹಾಕಿದ್ರಿ. ಫಸ್ಟ್ ಡೀಸೆಲ್ ಹೊಡಿಸ್ಬೇಕು ಟ್ಯಾಂಕು. ಮತ್ತು ಅಣ್ಣವ್ರ ಹತ್ರ ಏನೋ ಒಂದು ಸ್ವಲ್ಪ ಕೇಳಿದ್ದೀನಿ, ನಾನು ಕ್ಲಿಪ್ ಹಾಕ್ತೀನಿ ಕೇಳಿ. 20,000 ಹಾಕ್ತಿದ್ರೆ 1,000 ರೂಪಾಯಿ ಕೊಡ್ತಾರಂತ, ಹೌದಣ್ಣ? ಕೇಳಿಸ್ಬಿಟ್ರಲ್ಲ, 20,000 ಫುಲ್ ಟ್ಯಾಂಕ್ ಹಾಕ್ಸಿದ್ರೆ 1,000 ರೂಪಾಯಿ ಕೊಡ್ತಾರೆ. ಸುಮ್ಮನೆ ಹಂಗೆ ಕೇಳಿದ್ರೆ ಅಣ್ಣವರು ನಗಿತಾಯಿದ್ರು. ಮತ್ತು ನೋಡಿ, ಇದು ನೆಕ್ಸ್ಟು ನಾನು ಓಡಿಸ್ಕೊಂಡಿದ್ದೀನಿ ಬಿಡಿ ರಂಜಿತ್ ಅಂದೆ 11:15. ಹಂಗಾಗಿ ರಂಜಿತ್ತು ಗ್ಲಾಸ್ ಎಲ್ಲ ವಾಶ್ ಮಾಡ್ಕೊಂಡ. ನೈಟು ನಾನೇ ಓಡಿಸ್ಕೊಂಡಿದ್ದೀನಿ, ಬೆಳಗ್ಗೆ ನಾಳೆ ಓಡಿಸ್ಕೊಂಡಿದ್ದೀನಿ ಅಂತ ಹೇಳಿದ್ದೆ ಅವ್ನಿಗೆ. ಹಂಗಾಗಿ ನೋಡಿ, ಇದು ಡೀಸೆಲೆಲ್ಲ ಹಾಕ್ಕೊಂಡು ಮೂವ್ ಮಾಡಿದೆ ಗಾಡಿ ಫಸ್ಟು. ಮತ್ತು ನೋಡಿ, ಇದು ಮೂವ್ ಮಾಡಿದ್ದೆ ಹೈವೇದಲ್ಲಿ ಒಳಗಡೆ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಹೋಗ್ತಾ ಇರಬೇಕಾದ್ರೆ ಸೂಪರಾಗಿರುತ್ತೆ ಹೈವೇಲಿ. ಅನಂತಪುರಂ ಗಂಟ ಏನು ಗೊತ್ತಾಗಲ್ಲ, ರೋಡು ಹೆಂಗಿದೆ, ಏನು ಜರ್ನಿ ಆಗಿದ್ದೇ ಗೊತ್ತಾಗಿಲ್ಲ. ಬಟ್ ಲೆಫ್ಟ್ ಎತ್ಕೊಂಡ ಮೇಲೆ ಗೊತ್ತಾಗುತ್ತೆ ರೋಡ್ ಹೆಂಗಿದೆ, ಮಂತ್ರಾಲಯ ರೋಡ್ ಅಂತ. ಈ ರೋಡೊಂದು ಸರಿ ಮಾಡಿಬಿಟ್ಟು ಸರ್, ಆಂಧ್ರ ಗೌರ್ಮೆಂಟ್ ಅವ್ರಿಗೆ ರಿಕ್ವೆಸ್ಟ್ ಇದು ನಮ್ಮ ಕಡೆಯಿಂದ. ಮತ್ತು ನೋಡಿ, 6 ಗಂಟೆ ಹೇಳಿದ್ರಿ, ಎಕ್ಸಾಕ್ಟ್ 6 ಗಂಟೆಗೆ ರೀಚ್ ಮಾಡ್ತೀವಿ ಅಂತ. ಎಕ್ಸಾಕ್ಟಾಗಿ 6 ಗಂಟೆಗೆ ಬಂದೆ ಮಂತ್ರಾಲಯಗೆ. ಬಂದು ಒಳ್ಳೆ ಸಾಂಗ್ ಹಾಕಿ ಎಲ್ಲರನ್ನೂ ಎಬ್ಸಿದ್ರಿ ನೀಟಾಗಿ. ಎಲ್ಲ ಎದ್ದು ನೋಡ್ತಾಯಿದ್ರು ಮುಖ ಎಲ್ಲಿ ಇವರು ಫ್ರೆಶ್ ಅಪ್ ಆಗ್ತಾರೆ, ಎಲ್ಲಿ ಯಾವ ಥರ ರೂಮ್ ಮಾಡಿದಾರೋ ಅವ್ರಿಗೂ ಅಷ್ಟು ಐಡಿಯಾ ಇರೋಲ್ಲ. ಡೈರೆಕ್ಟ್ ಕರ್ಕೊಂಡೋಗಿ ನಾವು ಮಾಡಿರೋ ರೂಮ್ ಹತ್ರನೇ ನಿಲ್ಲಿಸ್ಬಿಟ್ಟು ಅವ್ರನ್ನ ಫ್ರೆಶ್ ಅಪ್ ಬಿಟ್ರಿ. ಹಂಗಾಗಿ ನಮ್ಮ ಚೆಫ್ ಇಬ್ಬರು ಬಂದಿದ್ದರು, ಅವ್ರನ್ನೂ ಫ್ರೆಶ್ ಅಪ್ಗೆ ಕಳಿಸಿ ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಟೀ ಕಾಫಿನೂ ಹೇಳಿದ್ದಿಲ್ಲ ವಿಡಿಯೋದಲ್ಲಿ, ಬೆಳಗ್ಗೆ ಕೊಡ್ತೀವಿ ಅಂತ. ಸಾಯಂಕಾಲಕ್ಕೆ ಸ್ನ್ಯಾಕ್ಸ್ ಜೊತೆ ಹೇಳಿದ್ರಿ, ಬಟ್ ಬಂದಿದ್ದಾರಲ್ವ ಏನಾದರೂ ಸ್ವಲ್ಪ ಇರಲಿ ಟೀ ಕಾಫಿ ಅಂತ. ಟೀ ಕಾಫಿ, ಅದಕ್ಕೊಂದು ವಡೆ, ಅದಾದಮೇಲೆ ಇಡ್ಲಿ, ವಡೆ, ಪೊಂಗಲ್ಲು, ಚಟ್ನಿ, ಇಷ್ಟು ಐಟಮ್ ನಾಷ್ಟಕ್ಕೆ ಮಾಡಿಕೊಟ್ರಿ ನಮ್ಮ ಕಡೆಯಿಂದ. ಇದು ನಾಷ್ಟ ಮುಗಿಸ್ಕೊಂಡು 9:30ಗೆ ಅವ್ರನ್ನ ದರ್ಶನಕ್ಕೆ ಕರ್ಕೊಂಡು ಹೋಗ್ತಾಯಿದ್ರು. 9:30ಗೆ ಎಲ್ಲರದು ಟಿಫನ್ ಆಗೋಕ್ಕೆ 10 ಗಂಟೆ ಆಗೋಯ್ತು. ಸ್ವಲ್ಪ ಲೇಟ್ ಆಗೋಯ್ತು ಅಲ್ಲಿ ಎಲ್ಲರದು ಮುಗಿಯೋಕ್ಕೆ, ಯಾಕಂದರೆ ಲೇಡೀಸ್ ಅಲ್ವಾ, ಸ್ವಲ್ಪ ಲೇಟ್ ಮಾಡಿದ್ರು ಬರೋಕ್ಕೆ. ಎಲ್ಲರೂ ಬಂದಮೇಲೆ ನಾಷ್ಟ ಎಲ್ಲ ಸ್ಟಾರ್ಟ್ ಮಾಡಿ, ನಾಷ್ಟ ಮುಗಿಸ್ಕೊಂಡಾದ್ಮೇಲೆ ಎಲ್ಲ ನೀಟ್ನೆಸ್ಸಾಗಿ ಒಳ್ಳೆ ಟೇಬಲ್ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿ ನೀಟಾಗಿ ಎಲ್ಲರಿಗೂ ಊಟ ಹಾಕಿದ್ರೆ. ಯಾಕಂದರೆ ಕಮೆಂಟ್ಸಲ್ಲಿ ಗೊತ್ತಾಗುತ್ತೆ, ಈಗ ಬಂದಿರೋರು ಏನೋ ಕಮೆಂಟ್ ಮಾಡ್ತಾರೆ ನೋಡಿ ಈ ವಿಡಿಯೋಗೆ. ಅಂದರೆ ಟೈಮಿಂಗ್ಸ್ ಬಗ್ಗೆ ಎಲ್ಲ ಹೇಳಬೇಕು, ಯಾವ ಟೈಮ್ಗೆ ಎಲ್ಲಿದ್ದರೆ ಏನೇನಾಗುತ್ತೆ, ಎಲ್ಲೆಲ್ಲಿ ಪ್ಲೇಸ್ ನೋಡ್ಬೋದು ಅದೆಲ್ಲ ನಾವು ಹೇಳ್ಬೇಕು ಅವ್ರಿಗೆ. ಯಾಕಂದರೆ ಅವರು ಇಷ್ಟ ಬಂದಂಗೆ ಲೇಟಾಗಿ ಬಂದರೆ ಎಲ್ಲ ಕವರ್ ಆಗೋಲ್ಲ ಪ್ಲೇಸಸ್. ಯಾಕಂದರೆ 50 ಸೀಟ್ರ್ ಅಲ್ವಾ, 50 ಜನನ ನಾವು ಮ್ಯಾನೇಜ್ ಮಾಡೋದು ತುಂಬ ಕಷ್ಟ ಇದೆ. ಹಾಗಾಗಿ ಅವ್ರಿಗೆಲ್ಲ ಮುಂಚೆನೇ ಈ ಟೈಮ್ಗೆ ಇಲ್ಲಿ ಇರಬೇಕು ಅಂದರೆ, ಪಾಪ ನಮ್ಮ ಕಸ್ಟಮರ್ ಗೋಲ್ಡ್ ಕಸ್ಟಮರ್, ಹೇಳಿದ ಟೈಮ್ಗೆ ಫಾಲೋ ಮಾಡಿದ್ರು ಎಲ್ಲರೂ. ತುಂಬ ಸಪೋರ್ಟಾಗಿತ್ತು ಅವ್ರ ಕಡೆಯಿಂದ. ಯಾಕಂದರೆ ನಾವು ಒಂದು ಪ್ಯಾಕೇಜ್ ಮಾಡ್ತಿದ್ದೀವಿ ಅಂದರೆ ನಮಗೆ ಅವ್ರ ಕಡೆಯಿಂದ ಸಪೋರ್ಟ್ ಇದ್ರೇ ಇಷ್ಟು ಮಾಡೋಕ್ಕಾಗೋದು. ಯಾಕಂದರೆ ಅವರು ನಮ್ಮನ್ನ ನಂಬಿಟ್ಟು ಬಂದಿರ್ತಾರೆ. ಅದೇ ಥರ ನಾವೇನು ಹೇಳಿದ್ದು ಅವ್ರು ಕೇಳ್ಕೊಂಡ್ರೆ ಅದ್ರ ಪ್ರಕಾರ ಎಲ್ಲ ಈಸಿಯಾಗಿ ನಡೆದ್ಬಿಡುತ್ತೆ. ಎಲ್ಲ ಪಾಪ ಟೈಮಿಂಗೆಲ್ಲ ಒಪ್ಕೊಂಡ್ರು, ಈ ಟೈಮ್ಗೆ ಬರ್ತೀವಿ ಅಂತ ಹೇಳಿದ್ರು, ಓಕೆ ಹೇಳಿದ್ರು. ಮತ್ತು ಮೂವ್ ಮಾಡಿದೆ ನೋಡಿ, ನಾನೇ ಹೋಗಿ ಟೆಂಪಲ್ ಹತ್ರ ಬಿಟ್ಬಿಟ್ಟು ನಾನು ದರ್ಶನಕ್ಕೆ ಹೋಗಬೇಕು. ನಾವು ಮಂತ್ರಾಲಯ ಅಂದರೆ ಫಸ್ಟ್ ಇರ್ತೀವಿ, ಹಂಗಾಗಿ ರಾಯರ ದರ್ಶನ ನಾವು 100% ಮಾಡೇ ಮಾಡ್ತೀವಿ. ಹಂಗಾಗಿ ಗಾಡಿ ಎತ್ಕೊಂಡು ಬಂದು ಫಸ್ಟಲ್ಲಿ ಸ್ಟಾರ್ಟಿಂಗಲ್ಲಿ ಅಲ್ಲಿಂದ ನಮ್ಮ ರೂಮ್ ಬಂದು 1 ಕಿಲೋಮೀಟ್ರ್ ಇತ್ತು. ಹಂಗಾಗಿ ಗಾಡಿಯಲ್ಲೇ ಕರ್ಕೊಂಡೋಗಿ ಅವ್ರನ್ನ ಅಲ್ಲಿ ಸ್ಟಾಪ್ ಮಾಡಿದ್ದೆ ನೋಡಿ. ನಮ್ಮ ಎಂಟ್ರಿ ಕೊಟ್ಟರು ನಮ್ಮ ಕಸ್ಟಮರ್ಸ್ ಇವ್ರದ್ದೆಲ್ಲ ಒಂದು ವೀಡಿಯೋ ಮಾಡ್ಕೊತ ಇದ್ದ ನಮ್ಮ ರಂಜಿತ್ತು. ಹಂಗಾಗಿ ಅವ್ನು ವೀಡಿಯೋ ಮಾಡ್ತಾಯಿದ್ನಲ್ಲ ಅಂದ್ಬಿಟ್ಟು ನಾನು ಹಂಗೆ ಗಾಡಿ ಇಳಿದ್ಬಿಟ್ಟು ಈ ಕಡೆ ಬರೋಷ್ಟಲ್ಲಿ ವೀಡಿಯೋ ಸ್ಟಾರ್ಟ್ ಮಾಡಿಬಿಟ್ಟಿದ್ದ ಅವನು. ಮತ್ತು ನಾನು ಬಂದಲ್ಲಿ ನಿಂತ್ಕೊಂಡು ಒಂದು ಸ್ವಲ್ಪ ಹೊತ್ತು ನೋಡೋಣ, ಎಲ್ಲ ಇಳ್ಕೊಂಡಾದ್ಮೇಲೆ ಅವನಿಗೆ ಎಲ್ಲರನ್ನೂ ಒಂದೇ ಸರಿ ಕರ್ಕೊಂಡು ಹೋಗ್ಬೇಕಲ್ವ. ಹಂಗಾಗಿ ನೋಡಿ ಫಸ್ಟು ದರ್ಶನಕ್ಕೆ ಹೋದ್ರಿ. ದರ್ಶನ ಏನು ನಮಗೇನು ಅಷ್ಟೇನು ರಶ್ ಇದ್ದಿಲ್ಲ, ಚೆನ್ನಾಗಿತ್ತು, ಬೇಗನೆ ದರ್ಶನ ಆಯಿತು. ಮತ್ತು ಎಲ್ಲ ವೀಡಿಯೋ ಎಲ್ಲ ಮಾಡಿಕೊಂಡು ನೋಡಿ ಆಚೆ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ರಿ. ಸ್ವಲ್ಪ ಕೂತ್ಕೊಂಡಾನೆ ನಮಗೂ ಒಂದು ಸಮಾಧಾನ.
ಇಷ್ಟು ಆಚೆ ಬಂದರೆ ನೋಡಿ ಚೇಪಕಾಯಿ ಕಟ್ಟಿಂಗ್ ಮಾಡ್ತಾನೆ. ಎಲ್ಲ ದಪ್ಪ ದಪ್ಪ ಚೇಪಕಾಯಿ. ಇದು ಬಂದು 20 ರೂಪಾಯಿ ತೊಗೊಂಡು ಅವನಿಗೆ. ಸೂಪರಾಗಿತ್ತು ಇದು. ಚೇಪಕಾಯಿ ತಿನ್ಕೊಂಡು ಅಲ್ಲಿಂದ ಪಂಚಮುಖಿ ಬಂದರೆ ಇಲ್ಲಿ ಸ್ವಲ್ಪ ಫೇಮಸ್ ಇದೆ. ಏನದು ಬದನೆಕಾಯಿದು ಬಜ್ಜಿ ಮಾಡ್ತಾರೆ. ಸ್ವಲ್ಪ ಫೇಮಸ್ ಇಲ್ಲಿ ಪಂಚಮುಖಿಯಲ್ಲಿ. ಅದನ್ನೆಲ್ಲ ತಿನ್ಕೊಂಡು ಅಲ್ಲಿಂದ ಬಿಚ್ಚಲೆ ಅಲ್ಲಿಗೆ ಬಂದ್ರಿ. ಅಲ್ಲಿ ನೋಡಿ ಇಲ್ಲಿ ರಾಯರು ರೆಸ್ಟ್ ಮಾಡ್ತಾಯಿದ್ದ ಜಾಗ ಇದು. ಮತ್ತು ಇವ್ರು ನಮ್ಮ ಕಸ್ಟಮರ್ ನೋಡಿ ಬೋಟಿಂಗ್ ಹೋಗ್ತಿದ್ದಾರೆ. ಇವ್ರದ್ದು ಒಂದು ಕ್ಲಿಪ್ ಹಾಕಿರ್ತೀನಿ, ಕೇಳಿಸ್ಕೊಡಿ. ನಮ್ಮ ಹುಡುಗ ಏನು ಹೇಳ್ತಾರೆ, ಟಾಟಾ ಬಾಯ್ ಅಂದ್ಬಿಟ್ಟಿದ್ದಾನೆ ಬೋಟಿಂಗ್ ಹೋಗುವಾಗ. ಮತ್ತು ಅವರೇ ಕೇಳಿದರು ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಡಿ ಅಂತ. ಹಂಗಾಗಿ ಅವ್ರದ್ದೊಂದು ವೀಡಿಯೋ ಮಾಡಿ ವೀಡಿಯೋ ಎಲ್ಲ ಮಾಡ್ಕೊಂಡು ಗಂಟೆ ಇವ್ರಿಗೆ ಎಂಜಾಯ್ಮೆಂಟೇ ಗೊತ್ತಿಲ್ಲ ಅಂದ್ಕೊಂಡಿದ್ದೆ. ಬಟ್ ಇವರು ಎಲ್ಲ ಪ್ಲೇಸ್ ವಿಸಿಟ್ ಆದಮೇಲೆ ಸ್ಟಾರ್ಟ್ ಮಾಡಿದ್ರು. ನೋಡಿ ನೀವೇ ಒಂದ್ಸರಿ. ರೂಮ್ ಹತ್ರ ಬಂದರೆ ಸ್ನ್ಯಾಕ್ಸ್ ಎಲ್ಲ ಮುಗಿಸ್ಕೊಂಡು ತಿರ್ಗಾ ಹಂಗೆ ಅವ್ರನ್ನ ಟೆಂಪಲ್ಗೆ 2ನೇ ಸರಿ ದರ್ಶನಕ್ಕೆ ಅಂತ ಹೇಳಿದರೆ ರಥೋತ್ಸವ ನಡೆಯುತ್ತೆ ಅಂತ. ಹಾಗಾಗಿ ರಥೋತ್ಸವಕ್ಕೆ ಅಂತ ಕರ್ಕೊಂಡೋಗಿ 2ನೇ ಸರಿ ದರ್ಶನವೂ ಮಾಡಿಸಿ. ನೋಡಿ ರಥೋತ್ಸವ ಸ್ಟಾರ್ಟ್ ಆಗೋ ಟೈಮು 7:30. ಬಟ್ 7 ಗಂಟೆಗೆ ಆಗುತ್ತೆ ಅಂದರೆ ಅವತ್ತಿನ 7:30 ಆಗಿತ್ತು. ನೋಡಿ ಫಸ್ಟ್ ರಥ ಇದೆ, ಸೂಪರಾಗಿದೆ. ಆನೆ ಮೇಲೆ ಅಂಬಾರಿ. ಇದು ರಾಯರದ್ದು ನೋಡೋಕ್ಕೆ ತುಂಬ ಖುಷಿ ಆಯಿತು. ಹಾಗಾಗಿ ಎಲ್ಲರದ್ದು ವೀಡಿಯೋ ಹಾಕಿಲ್ಲ, ಬಟ್ ಒಂದೇ ಹಾಕಿದ್ದೀನಿ. ಇದು ರಾಯರದ್ದೊಂದು ರಥೋತ್ಸವ ನೋಡಿಕೊಂಡು ನಮ್ಮ ಕಸ್ಟಮರ್ ತುಂಬ ಸ್ಯಾಟಿಸ್ಫೈ ಆಗಿದ್ರು. 2ನೇ ಸರಿ ದರ್ಶನ, 2 ಸರಿ ವಿಸಿಟ್ ಮಾಡಿಸಿದ್ರಿ ಟೆಂಪಲ್ನ ಅಂತ. ಎಲ್ಲ ಪ್ಲೇಸ್ ವಿಸಿಟ್ ಮಾಡಿ ಮಂತ್ರಾಲಯದಲ್ಲಿ ರಾಯರ ದರ್ಶನ 2 ಸರಿ ಮಾಡಿಸಿದ್ದೀವಿ. ಆಚೆ ಲೈಟಿಂಗ್ಸ್ ನೋಡಿ ಸೂಪರ್ ಇರುತ್ತೆ. ಇವಾಗಂತೂ ನೈಟ್ ಟೈಮ್ಸ್ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಮತ್ತು ನೀನು ಎಲ್ಲ ಮುಗೀತು ಮಂತ್ರಾಲಯದೆಲ್ಲ. ಒಂದು 8:30ಗೆ ಊಟ ಹೇಳಿದ್ರಿ. ಹಾಗಾಗಿ 8 ಕಾಲಿಗೆಲ್ಲ ಇಲ್ಲಿ ಮುಗಿಸ್ಕೊಂಡು, ಮತ್ತು ಇಲ್ಲೊಂದು ಕನ್ನಡದಲ್ಲಿ ಒಂದು ಇದು ಬರುತ್ತೆ ನಮ್ಮ ರಾಯರದು ಹೆಸರು ಬರ್ತಿರೋದು. ಹಾಗಾಗಿ ಇದು ಒಂದು ಫೋಟೋ ಹೊಡ್ಕೊಂಡು, ಮತ್ತು ನಮ್ಮ ಗರ್ಭಗುಡಿದು ನೋಡಿ ಇದು ಬಾವುಟ ಆಡ್ತಾಯಿದೆ. ಮತ್ತು ಅರೇಂಜ್ಮೆಂಟ್ಸ್ ಎಲ್ಲ ಸ್ಟಾರ್ಟ್ ಆಗಿದ್ದೆ ಊಟದ್ದು. 8:30ಗೆಲ್ಲ ಎಕ್ಸಾಕ್ಟ್ ಕರ್ಕೊಂಬಂದಿದ್ರೆ ನೋಡಿ. ಇದು ವಾಟರ್ ಬಾಟ್ಲು, ಪ್ಲೇಟು, ಅಡಿಕೆ ಪ್ಲೇಟು, ಪಲಾವು, ರೈತ, ಪಲ್ಯ, ಚಟ್ನಿ, ವೈಟ್ ರೈಸು, ಸಾಂಬಾರು, ರಸಮು, ಹಪ್ಪಳ. ಇಷ್ಟು ನಾವು ಮಾಡಿದ್ದಿದ್ದು ಅಡುಗೆ ನೈಟ್ ಡಿನ್ನರ್ಗೆ. ಯಾಕಂದರೆ ಮಧ್ಯಾಹ್ನ ಕೆಲವರು ಊಟ ಬೇಡ, ನಾವು ಟೆಂಪಲಲ್ಲಿ ಊಟ ಮಾಡ್ತೀವಿ ಅನ್ನೋ ಕಾರಣಕ್ಕೆ ಅವ್ರಿಗೆ ಮಧ್ಯಾಹ್ನ ಊಟ ಪ್ಲಸ್ ನೈಟದು 2 ಸೇರಿ ಒಳ್ಳೆ ಊಟನೇ ಆಗೋಣ ಅಂತ ಸ್ವಲ್ಪ ನೀಟ್ನೆಸ್ಸಾಗಿ ಊಟ ಎಲ್ಲ ಚೆನ್ನಾಗಿ ಮಾಡಿಸಿ. ನೋಡಿ ನಾವೇ ಎಲ್ಲರಿಗೂ ನೀಟಾಗಿ ಬಡಿಸಿದ್ರೆ ಎಲ್ಲರದ್ದು ಹೋಮ್ಲಿ ಫುಡ್, ಇದು ಮನೆ ಫುಡ್ ಇದೆ ಅಂದ್ಕೊಳ್ಳಿ. 100% ಮನೆ ಫುಡ್ಡು. ಅವ್ರದ್ದು ರಿವ್ಯೂಸಲ್ಲೇ ಗೊತ್ತಾಗ್ಬಿಡುತ್ತೆ. ಅವ್ರು ಆ ಥರನೇ ಹೇಳಿದ್ರು. ಒಂದು ಸೂಪರಾಗಿತ್ತು. ಇದು ನಮ್ಮ ಬ್ಯಾಚ್ ನೋಡಿ ಹೋಗಿ ಬಂದಿದ್ದು. ಮತ್ತು ತಿರ್ಗಾ ಸ್ಟಾರ್ಟು. ಯಾಕಂದರೆ ಫಸ್ಟ್ ದಿವಸ ನಾನು ಓಡಿಸಿದ್ದೆ, ನೆಕ್ಸ್ಟ್ ರಂಜಿತ್ಗೆ ಕೊಟ್ಟೆ, ಓಡಿಸ್ಕೊ ರಂಜಿತ್ ಗಾಡಿ ಅಂತ ಓಡಿಸ್ಕೊಂಡೆ. ಇಲ್ಲಿ ಬೆಂಗಳೂರು ರೀಚ್ ಆಗಿದ್ದೆ. ನೋಡಿ ಕಸ್ಟಮರ್ ಹೇಳ್ಬಿಟ್ಟು ಹೋಗ್ತಿದ್ದಾರೆ. ಇವೆಲ್ಲ ಬಾಯ್ ಹೇಳ್ಬಿಟ್ಟು, ಮತ್ತು ಇಲ್ಲಿ ಕೇರ್ಪುರಂ, ಅವರಳ್ಳಿ ಇಲ್ಲೆಲ್ಲ ಡ್ರಾಪ್ ಆಯಿತು. ಇವ್ರದ್ದೊಂದು ರಿವ್ಯೂ ಆಗ್ತೀನಿ. ಪ್ರಿಫರ್ ಮಾಡೋಣ ಅನ್ಕೊಂಡಿದ್ದೀವಿ. ಸೂಪರ್ ಬ್ರೋ, A to Z 10ರಿಂದ ಇಳಿಯೋವರೆಗೂ A to Z ಸೂಪರ್. ಎಲ್ಲಾನು ಟೈಮ್ ಬೇರೆ ಲೆವೆಲ್ ಎಲ್ಲ ಸಗದಾಗಿದೆ. ಬರ್ತಾ ಸಿಗ್ತಾ ಇರೋಣ, ಬೇಜಾನ್ ಟ್ರಿಪ್ ಮಾಡ್ತಾ ಇರೋಣ. ಓಕೆ, ಬೇರೆಯವ್ರು ಸಜೆಸ್ಟ್ ಮಾಡ್ಬೋದಲ್ಲ ಬ್ರೋ? ಖಂಡಿತ ಬ್ರೋ. ಓಕೆ ಬ್ರೋ, ಥ್ಯಾಂಕ್ ಯು ಬ್ರೋ. ಸರ್ ಹೆಂಗಿತ್ತು ಸರ್ ಟ್ರಿಪ್ಪಲ್ಲ? ಓಕೆನಾ ಸರ್ ಎಲ್ಲ? ಓಕೆ, ಹೇಗಿತ್ತು ಮೇಡಮ್ ಎಲ್ಲ ಟ್ರಿಪ್ಪಲ್ಲ? ಓಕೆ ಅಲ್ಲ ಬ್ರೋ? ಬಾಯ್ ಅಮ್ಮ, ಬಾಯ್. ಮತ್ತು ನೋಡಿ ಕಸ್ಟಮರ್ ಇಳ್ಬಿಟ್ಟು ಹೋಗ್ತಾರೆ. ಸ್ವಲ್ಪ ಬೇಜಾರಾಗ್ತೈತೆ ಯಾಕೋ ಒಂಥರ. ಅವ್ರದ್ದೆಲ್ಲ ವೀಡಿಯೋ ಮಾಡಿಕೊಂಡು ಇಲ್ಲಿ ಲಾಸ್ಟ್ ಟಿನ್ ಫ್ಯಾಕ್ಟ್ರಿಗೆ ಬಂದು ಲಾಸ್ಟ್ ಡ್ರಾಪು. ಮತ್ತು ಇವ್ರಿಗೆಲ್ಲ ನಮ್ಮ ಕಸ್ಟಮರ್ಸ್ಗೆಲ್ಲ ಬಾಯ್ ಹೇಳಿ, ಅವನ್ನೆಲ್ಲ ಬಾಯ್ ಹೇಳಿ. ಮತ್ತು ಇವ್ನು ನಮ್ಮ ಫ್ರೆಂಡೇ ರಾಹುಲ್ ಅಂತ, ಅವ್ರ ಅಮ್ಮ ಜೊತೆ ಬಂದಿದ್ದ. ಒಂದು ರಿವ್ಯೂ ಕೇಳ್ಕೊಳ್ಳಿ. ಸೂಪರ್ ಆಗಿತ್ತು. ಫುಡ್ಡು ಆಸಮ್, ಪ್ಲೇಸಸ್ ಆರ್ ಆಸಮ್. ಥ್ಯಾಂಕ್ ಯು ಮಧು, ಥ್ಯಾಂಕ್ ಯು ಸೋ ಮಚ್. ಎಲ್ಲ ಡ್ರಾಪೆಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ರಿ. ನೆಕ್ಸ್ಟು ಮಂತ್ರಾಲಯ ಪ್ಯಾಕೇಜ್ 5ನೇ ತಾರೀಕು ಇರುತ್ತೆ ನವಂಬರಲ್ಲಿ. ಯಾರೇನು ಇಂಟ್ರೆಸ್ಟ್ ಇದ್ದರೆ ಕಾಲ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಬಾಯ್.